ಅಮ್ಮ ಅಮ್ಮ ಪ್ಲೀಸ್ ನನ್ನ ಬಿಟ್ಟು ಇನ್ನು ಎಲ್ಲೂ ಹೋಗಬೇಡಿ. ಐ ಲವ್ ಯು. ಆ ಮಗುನ ನೆನೆಸ್ಕೊಂಡ್ರೆ ಪಾಪ ಅನಿಸುತ್ತೆ. ಆದರೆ ಆ ಮಗುಗೋಸ್ಕರ ನನ್ನ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ಒಪ್ಪಲ್ಲ. ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಹೇಗೆ ಮಾಡಲಿ? ಹಲೋ, ಯಾರು? ನಾನು ವಿರಾಟ್. ನೋಡಿ ಅರ್ಚನಾ, ನೀವೇನು ಕೆಲಸ ಮಾಡ್ತೀರಾ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನನ್ನ ಆಫೀಸಲ್ಲಿ ನೀವು ಒಳ್ಳೆ ಪೋಸ್ಟಲ್ಲಿ ಇದ್ದೀರಾ ಅಂತ ನಾನು ಎಲ್ರಿಗೂ ಹೇಳ್ಕೊಂಬರ್ತೀನಿ. ನಿಮಗೆ ಹೊರಗೆ ಅವಮಾನ ಆಗುತ್ತೆ ಅನ್ನೋ ಅನುಮಾನ ಇದ್ದರೆ ನಾನೇ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಬಟ್ ಪ್ಲೀಸ್, ನನ್ನ ಮಗುಗೆ ತಾಯಿಯಾಗಿರ್ತೀನಿ, ತಾಯಿಯಾಗಿರೋ ಕೆಲಸ ಮಾಡ್ತೀನಿ ಅಂತ ಒಂದು ಮಾತು ಹೇಳಿ ಸಾಕು. ಅರ್ಚನಾ ಅವರೇ, ನನ್ನ ಮಗಳಿಗೆ ಹೆಲ್ತ್ ಕಂಡೀಷನ್ ಸರಿ ಇಲ್ಲ, ಅವಳಿಗೆ ಹುಷಾರಿಲ್ಲ. ಅಮ್ಮ ಬೇಕು ಅಂತ ಹೇಳ್ತಾ ಈಗ ಜ್ವರ ಬರೆಸ್ಕೊಂಡಿದ್ದಾಳೆ. ನನ್ನ ಮಗಳು ನಿಮ್ಮನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ದಾಳೆ. ಪ್ಲೀಸ್ ಅರ್ಚನಾ ಅವರೇ, ನನ್ನ ಮಗಳ ನಂಬಿಕೆನ ಸುಳ್ಳು ಮಾಡಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನಾನು ಸ್ಕೆಚ್ ಮಾಡಿಸಿ ಅದನ್ನು ನಿಮ್ಮ ಮಗುಗೆ ತೋರಿಸಿ ಇವಳೇ ನಮ್ಮಮ್ಮ ಅಂತ ನಂಬಿಸೋದಕ್ಕೆ ನಾನು ನಿಮಗೆ ಹೇಳಿದ್ನ? ಅಲ್ಲ, ನೀವು ಮಾಡಿರೋ ತಪ್ಪನ್ನು ನಾನು ಯಾಕೆ ಸರಿ ಮಾಡಬೇಕು? ಅದು ಹೇಗೆ ಇವರೇ ನಿಮ್ಮಮ್ಮ ಅಂತ ನನ್ನ ಸ್ಕೆಚ್ ಮಾಡಿಸಿದ್ರಿ? ಅಲ್ಲ, ಇದರಿಂದ ಬೇರೆ ಮನೆ ಹೆಣ್ಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ನಿಮ್ಮ ತಲೆಗೆ ಸ್ವಲ್ಪನೇ ಯೋಚನೆನೇ ಬರಲಿಲ್ವಾ? ಅಥವಾ ಯಾರ್ದೋ ಮನೆ ಹೆಣ್ಮಗಳು ತಾನೇ, ಏನಾಗಬೇಕು, ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಹೀಗೆ ಮಾಡಿದ್ರ? ನಿಮ್ಮ ಈ ದುರಾಂಕಾರದಿಂದನೇ ಗೊತ್ತಾಗುತ್ತೆ ನಿಮ್ಮ ಮೆಂಟಾಲಿಟಿ ಏನು ಅಂತ. ನನ್ನನ್ನು ಎಷ್ಟು ಬೇಕಾದ್ರೂ ಬೈಕೊಳ್ಳಿ, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ, ಅವಳ ಖುಷಿಗೋಸ್ಕರ. ಅದನ್ನು ಬಿಟ್ಟು ನಿಮ್ಮ ಜೀವನನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ ರೀ. ನೋಡಿ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ಆದರೆ ದಯವಿಟ್ಟು ಈ ಸಿಚುವೇಶನಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡಿರಿ. ಐ ಆಮ್ ಸಾರಿ, ಖಂಡಿತ ಆಗಲ್ಲ. ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಇದಕ್ಕೆ ನನ್ನ ಹತ್ರ ಯಾವ ಸೊಲ್ಯೂಷನೂ ಇಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಿಗೆ ಅಮ್ಮನಾಗಿರೋ ಕೆಲಸ ಮಾಡೋದಕ್ಕಾಗಲ್ಲ. ಕೇಳಿಸ್ಕೊಂಡ್ರೆ ನನ್ನ ಮಗಳು ಅಳ್ತಾ ಇರೋದನ್ನ, ಅಮ್ಮ ಬೇಕು ಅಂತ ಅಳ್ತಾ ಇದ್ದಾಳೆ ಕಣ್ರಿ. ಪ್ಲೀಸ್, ಅವಳ ಹತ್ರ ಒಂದೇ ಒಂದು ಸಲನಾರು ಮಾತಾಡ್ತೀರಾ? ನೋಡಿ, ಪದೇ ಪದೇ ಹೇಳಿದ್ದನ್ನು ಹೇಳಿ ನನ್ನ ತಲೆ ತಿನ್ನಬೇಡಿ. ನೀವು ಈ ವಿಷಯನ ಹಿಡ್ಕೊಂಡು ನನಗೆ ಮತ್ತೆ ಮತ್ತೆ ಕಾಲ್ ಮಾಡಬೇಡಿ. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನಂತೂ ಈ ಕೆಲಸ ಮಾಡಲ್ಲ. ಹಲೋ